ಪ್ರಾರಂಭ ಆಗ್ತದೆ. ಜೂನ್ ತಿಂಗಳಿಂದ ಶೈಕ್ಷಣಿಕ ವರ್ಷ ನಾವು ಮೇ ಕೊನೆಯ ಭಾಗದಲ್ಲಿದ್ದೇವೆ. ಇವತ್ತಿಂದ ಶಾಲೆಗಳು ಪ್ರಾರಂಭ ಆಗ್ತಾ ಇದೆ. ಮಧು ಬಂಗಾರಪ್ಪನವರು ನನಗೆ ಈ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ಒತ್ತಾಯ ಮಾಡಿದರು. ನಾನು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಒಪ್ಪಿಕೊಂಡೆ. ಕಾರಣ ಅಂತಂದ್ರೆ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ಈ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ಅಂತಂದ್ರೆ ಸರ್ಕಾರ ಎಲ್ಲರಿಗೂ ಶಿಕ್ಷಣವನ್ನು ಕೊಡಬೇಕು. ಇದು ಸರ್ಕಾರದ ಜವಾಬ್ದಾರಿ. ಯಾರು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರದು. ಯಾಕಂತಂದ್ರೆ ಶಿಕ್ಷಣ ಬರೀ ಜ್ಞಾನ ಕೊಡ್ತಕ್ಕಂಥ ಕ್ಷೇತ್ರ ಅಲ್ಲ, ಅದು ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥದ್ದು. ಪ್ರತಿಯೊಬ್ಬರು ಕೂಡ ನಾವು ಈ ಭೂಮಿ ಮೇಲೆ ಬಂದ ಮೇಲೆ ಶಿಕ್ಷಣವನ್ನು ಪಡ್ಕೊಳ್ಳೇಬೇಕು. ಶಿಕ್ಷಣ ಪಡ್ಕೊಂಡ್ರೆ ನಮ್ಮ ಜ್ಞಾನ ವಿಕಾಸ ಆಗ್ತದೆ. ನಾವು ಮುಂದಿನ ಈ ದೇಶದ ಸಮಾಜಕ್ಕೆ ಆಸ್ತಿ ಆಗ್ತೀವಿ. ಸ್ವಾಭಿಮಾನ ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ. ಆಗ ಮಾತ್ರ ನಾವು ಉತ್ತಮ ವ್ಯಕ್ತಿಯಾಗಿ ಸಮಾಜದಲ್ಲಿ ಸಮಾಜದ ಆಸ್ತಿಯಾಗಿ ಇರ್ಲಿಕ್ಕೆ ಸಾಧ್ಯ ಆಗ್ತದೆ. ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ನಾವು ಹುಟ್ಟಿದ ಮೇಲೆ ಸಮಾಜ ನಮಗೇನ್ ಮಾಡ್ತು ಅನ್ನೋದಕ್ಕಿಂತ ನಾವು ಸಮಾಜಕ್ಕೆ ಏನ್ ಮಾಡಿದ್ದೇವೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣ ಆಗಲೇಬೇಕು. ನಿಮಗೆ ಒಂದು ಉದಾಹರಣೆಯನ್ನು ಕೊಡಬೇಕು ಅಂತಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ದಲಿತ ಸಮುದಾಯದಲ್ಲಿ ಹುಟ್ಟಿದ್ರು. ಅವರು ಈ ದೇಶ ಕಂಡಂತ ಮಹಾನ್ ವಿದ್ವಾಂಸರಲ್ಲಿ ಒಬ್ಬರು ಅಂತಕ್ಕಂಥದ್ದನ್ನ ನಾವು ಆದ್ರಿಂದ ಪ್ರತಿಭೆ ಇದೆಯಲ್ಲ, ಪ್ರತಿಭೆ ಯಾರ ಸೊತ್ತು ಅಲ್ಲ. ಅವಕಾಶಗಳು ಸಿಕ್ಕಿದ್ರೆ ಎಲ್ಲರೂ ಕೂಡ ಪ್ರಭಾವವಂತರಾಗಲಿಕ್ಕೆ ಸಾಧ್ಯ. ಈಗ ನಾವು SSLC-ನಲ್ಲಿ PUC-ನಲ್ಲಿ ಹೆಚ್ಚು ಅಂಕಗಳನ್ನ ತಗೊಂಡು ಹೋಗ್ತೇವೆ, ಅಥವಾ 100ಕ್ಕೆ 100 ಅಂಕಗಳನ್ನು ತಗೊಂಡು ಹೋಗ್ತೇವೆ. ಅವರಿಗೆ ಸನ್ಮಾನವನ್ನು ಮಾಡಿದ್ದೇವೆ. ಯಾವತ್ತೂ ತಿಳ್ಕೋಬಾರದು. ಪ್ರತಿಯೊಬ್ಬರಿಗೂ ಕೂಡ ಸಾಮರ್ಥ್ಯ ಇದೆ. ಪ್ರತಿಯೊಬ್ಬರಿಗೂ ಕೂಡ 100 ಅಂಕಗಳನ್ನು ತಗೊಳ್ಳಿಕ್ಕೆ
ಶಕ್ತಿ ಇದೆ. ಆದ್ರಿಂದ ಎಲ್ಲರೂ ಪ್ರಯತ್ನ ಮಾಡಬೇಕು ಅಷ್ಟೇ. ಪ್ರಯತ್ನ ಮಾಡಿದ್ರೆ ಸಮಾನ ಅವಕಾಶಗಳು ಸಿಕ್ಕಿದ್ರೆ ಈ ಸಾಮರ್ಥ್ಯ ಎಲ್ಲಿಂದ ಕೂಡ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದ್ಯೆ ಸಿಕ್ಕದ್ರಿಂದ, ಅವರು ಜ್ಞಾನ ಪಡ್ಕೊಳ್ಳೋದ್ರಿಂದ ಈ ದೇಶಕ್ಕೆ ಬೇಕಾದಂತಹ ಸಂವಿಧಾನವನ್ನು ಕೊಡಲಿಕ್ಕೆ ಸಾಧ್ಯ ಆಯಿತು. ಇದನ್ನ ನಾವೆಲ್ಲರೂ ಕೂಡ ಮರೆಯಬಾರದು. ಅದಕ್ಕೋಸ್ಕರನೇ ಪ್ರತಿಯೊಬ್ಬರಿಗೂ ಕೂಡ ಸಂವಿಧಾನ ಗೊತ್ತಾಗಬೇಕು. ಸಂವಿಧಾನದ ರೀತಿಯ ಸರ್ಕಾರ ನಡೆಯಬೇಕು. ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ಹಕ್ಕುಗಳು ಎಲ್ಲರೂ ದೊರೆಯಬೇಕು. ಜೊತೆಗೆ ಡ್ಯೂಟಿಗಳು ಕೂಡ ಗೊತ್ತಾಗಬೇಕು, ಜವಾಬ್ದಾರಿಗಳು ಕೂಡ ಗೊತ್ತಾಗಬೇಕು. ನಮ್ಮ ಸಂವಿಧಾನದ ಪ್ರಿಯಾಂಬಲ್, ಈ ಸಂವಿಧಾನದ ಮುಖ್ಯಾಂಶ, ಸಾರಾಂಶ ಆ ಪ್ರಸ್ತಾವನೆಯಲ್ಲಿ ಇದೆ. ಅದಕ್ಕೋಸ್ಕರ ನಾವು ಅಧಿಕಾರಕ್ಕೆ ಬಂದ ಮೇಲೆ ಈ ಸಾರಿ ಪ್ರತಿ ಶಾಲೆಯಲ್ಲೂ ಕೂಡ, ಸರ್ಕಾರಿ ಶಾಲೆಗಳಲ್ಲಿ ಸಂವಿಧಾನವನ್ನು ಎಲ್ಲ ಶಾಲೆಗಳಲ್ಲಿ ಸಂವಿಧಾನದ ಪ್ರಸ್ತಾವನೆಯನ್ನ ಓದಲೇಬೇಕು. ಯಾರು ಇಲ್ಲಿ ಬಂದು ಪಾಠ ಹೇಳಿದ್ದಾರೆ, ಒಂದೇ ಕ್ಲಾಸ್ ಕೇಳಿದೆ, ನಿಮ್ಮ ಅಮ್ಮ ಏನ್ ಮಾಡ್ತಾ ಇದ್ರು, ನಿಮ್ಮ ಅಪ್ಪ ಏನ್ ಮಾಡ್ತಾ ಇದ್ರಪ್ಪ ಅಂತ. ಅವ್ರು ಹೇಳಿದ್ರೆ ನಮ್ಮ ಅಪ್ಪ ಬಟ್ಟೆ ಅಂಗಡಿ ಇಟ್ಟಿದ್ದಾರೆ, ಬಟ್ಟೆ ವ್ಯಾಪಾರ ಮಾಡ್ತಾರೆ. ನಮ್ಮ ತಾಯಿ ಶಾಲಾ ಶಿಕ್ಷಕಿಯಾಗಿದ್ದಾರೆ. ನೋಡಿ, ಈಗ ಅವರಿಗೆ ಸಂವಿಧಾನ ಕರಗತ ಆಗಿದೆ. ಇವೆಲ್ಲರಿಗೂ ಕೂಡ ಸಂವಿಧಾನ ಕರಗತ ಆಗಬೇಕು. ಇಡೀ ದೇಶದ ಜನರಿಗೆ ಸಂವಿಧಾನ ಕರಗತ ಆಗಬೇಕು. ಆಗ ಮಾತ್ರ ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಸಹಬಾಳ್ವೆ ಇದನ್ನ ಮಾಡಲಿಕ್ಕೆ ಸಾಧ್ಯ. ನಮ್ಮ ದೇಶ ಹೇಳಿ ಕೇಳಿ ಜಾತಿ ವ್ಯವಸ್ಥೆ ಇದೆ, ವರ್ಗ ವ್ಯವಸ್ಥೆ ಇದೆ. ಈ ವರ್ಗ ಮತ್ತೆ ಜಾತಿ ಇರೋದ್ರಿಂದ ನಾವೆಲ್ಲರೂ ಕೂಡ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಸಂವಿಧಾನದ ಉದ್ದೇಶ. ಜಾತಿ ಹೋಗ್ಬೇಕು, ವರ್ಗ ಹೋಗ್ಬೇಕು, ಎರಡು ಹೋಗಿ ಸಮಾನತೆಯ ಸಮಾಜ ನಿರ್ಮಾಣ. ಈ ದಿಸೆಯಲ್ಲಿ ನಾವು ಎಲ್ಲರೂ ಕೂಡ ಪ್ರಯತ್ನವನ್ನು ಮಾಡಬೇಕು. ಈಗ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಎಲ್ರಿಗೂ ಕೂಡ ಸಮಾನವಾದಂತಹ ಶಿಕ್ಷಣವನ್ನು ಕೊಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಮಧು ಬಂಗಾರಪ್ಪನವರು ಅವರು ಮಾತನಾಡುವಾಗ ಹೇಳಿದ್ದಾರೆ, ನಾವು ಏನೇನು ಮಾಡಿದ್ದೀವಿ ಎಂಬ ಕಾರ್ಯಕ್ರಮಗಳನ್ನೆಲ್ಲ ಹೇಳಿದ್ದಾರೆ. 2 ವರ್ಷದಲ್ಲಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ಏನೇನು ಮಾಡಿದ್ದೀವಿ ಅಂತ. ನಾನು 94ರಿಂದ 99ವರೆಗೆ ಹಣಕಾಸು ಮಂತ್ರಿಯಾಗಿದ್ದೆ. ಸುಮಾರು 80,000 ಜನ ಶಿಕ್ಷಕರ ಕೊರತೆ ನಾನು ಗೋವಿಂದೇಗೌಡರು ಆ ಕಾಲದಲ್ಲಿ ಪ್ರಾಥಮಿಕ ಶಿಕ್ಷಣ ಸಚಿವರು. ಗೋವಿಂದೇಗೌಡರಿಗೆ ಹೇಳಿದೆ, ನಾನು ಪ್ರತಿ ವರ್ಷ 20,000 ಉಪಾಧ್ಯಾಯರಿಗೆ ನಾನು ಮಂಜೂರಾತಿಯನ್ನು ಕೊಡುತ್ತೇನೆ. 5 ವರ್ಷದಲ್ಲಿ 1,00,000 ಉಪಾಧ್ಯಾಯರನ್ನು ನೇಮಕ ಮಾಡಬೇಕು ಅಂತ ಹೇಳಿದರು. ಯಾಕಂತಂದ್ರೆ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದ್ದರೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಕಷ್ಟ ಆಗ್ತದೆ. ಆಗ 5 ವರ್ಷದಲ್ಲಿ 94ರಿಂದ 99ವರೆಗೆ ನಾನು ಹಣಕಾಸು ಮಂತ್ರಿಯಾಗಿರುವಾಗ 1,00,000 ಉಪಾಧ್ಯಾಯರನ್ನು ನೇಮಕ ಮಾಡಬೇಕು. ₹1 ಲಂಚ ಇಲ್ಲದೆ ಗೋವಿಂದೇಗೌಡರು 1,00,000 ಉಪಾಧ್ಯಾಯರನ್ನು ನೇಮಕ ಮಾಡಿದರು.
ಅರ್ಥ ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ, ನಾನು ಯಾವಾಗ ಹಣಕಾಸಿನ ಮಂತ್ರಿ ಆಗಿದ್ದೀನಿ, ಆ ಎಲ್ಲ ಕಾಲದಲ್ಲೂ ಕೂಡ ಶಿಕ್ಷಣಕ್ಕೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೇನೆ. ಈಗ 13ರಿಂದ 18ರವರೆಗೆ ನಾವು ಮುಖ್ಯಮಂತ್ರಿ ಆಗಿರುವಾಗ, ಆಮೇಲೆ ಈಗ 2023ರಿಂದ 25ರವರೆಗೆ ಇಲ್ಲಿವರೆಗೆ ಶಿಕ್ಷಣ ಕ್ಷೇತ್ರಕ್ಕೆ ಎಲ್ಲ ರೀತಿಯ ಸರ್ಕಾರಗಳ ಪ್ರಯತ್ನವನ್ನ ಮಾಡುತ್ತಾ ಇದ್ದೇನೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಈಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾಕಂದ್ರೆ ಹನ್ನೆರಡರಿಂದ 3% ಶಿಕ್ಷಣ ಇದೆ. ಇವತ್ತು 80ಕ್ಕಿಂತ ಹೆಚ್ಚು ವಿದ್ಯಾವಂತರಾಗಿದ್ದಾರೆ. 12% ಇದ್ದದ್ದು 81-82% ಆಗಿದೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇನ್ನೂ ಎಲ್ಲರೂ ಶಿಕ್ಷಣವನ್ನು ಕೊಡ್ಲಿಕ್ಕೆ ಆಗಲಿಲ್ಲ. ಸಂವಿಧಾನ ಬಂದು 1950 ಜನವರಿ 26ನೇ ತಾರೀಕು 75 ವರ್ಷಗಳಾಗಿ. 75 ವರ್ಷಗಳಾದರೂ ಕೂಡ ಈ ದೇಶದ 140 ಕೋಟಿ ಜನರು ವಿದ್ಯಾವಂತರಾಗಿ ಮಾಡ್ಲಿಕ್ಕಾಗಿಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದರಿಂದ 100ಕ್ಕೆ 100 ವಿದ್ಯಾವಂತರಾಗಬಾರದು. ಯಾರು ಕೂಡ ಶಾಲೆ ಬಿಟ್ಟು ಹೋಗಬಾರದು, ಮತ್ತೆ ಶಾಲೆಗೆ ಸೇರದೇ ಇರಬಾರದು. ಇದು ನಮ್ಮ ಉದ್ದೇಶ. ಮತ್ತೆ ನಮ್ಮ ಉದ್ದೇಶ ಇನ್ನೊಂದೇನಪ್ಪ ಅಂತಂದ್ರೆ, ಸರ್ಕಾರಿ ಶಾಲೆಗಳಲ್ಲಿ ಪ್ರವೇಶಾತಿ ಹೆಚ್ಚಾಗಬೇಕು. ಆ ಪ್ರವೇಶಾತಿ ಹೆಚ್ಚಾಗಬೇಕಾದ್ರೆ ನಾವು ಎಲ್ಲ ರೀತಿಯಲ್ಲಿ ಖಾಸಗಿ ಶಾಲೆಗಳಲ್ಲಿ ಯಾವ ತರ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದೇ ರೀತಿ ನಮ್ಮ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಪ್ರಯತ್ನವನ್ನ ಮಾಡ್ತೇವೆ. ಈಗ ನಾನು ಬಂದ ತಕ್ಷಣ, ಈ ಸಾರಿ ಬಂದ ತಕ್ಷಣ ವಾರಕ್ಕೆ ಒಂದು ಮೊಟ್ಟೆ ಕೊಡ್ತಾ ಇದ್ದೆ. ನಾನು 2 ಮೊಟ್ಟೆ ಕೊಡ್ಲಿಕ್ಕೆ ಮಾಡ್ತೇನೆ. ಫೌಂಡೇಶನ್ 5 ದಿನ 4 ದಿನ ನಾವು 2 ದಿನ, ಅವರು 4 ದಿನ, ಒಟ್ಟು 6 ದಿನ ಮೊಟ್ಟೆಯನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದೀವಿ. ಮೊಟ್ಟೆ ಬದಲಿಗೆ ಬಾಳೆಹಣ್ಣು ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ನಾವು ಮಕ್ಕಳು ಪೌಷ್ಟಿಕವಾಗಿರ್ಬೇಕು. ಪೌಷ್ಟಿಕವಾಗಿದ್ರೆ, ಯಾಕಂತಂದ್ರೆ ಹಸುವಿನಿಂದ ಹುಟ್ಟಿರ್ತಕ್ಕಂಥ ಮಕ್ಕಳು, ಯಾಕಂದ್ರೆ ನಮ್ಮ ದೇಶದಲ್ಲಿ ಕೇಳಿ ಬಡತನ ಇದೆ. ಶ್ರೀಮಂತರಿದ್ದಾರೆ, ಬಡವರಿದ್ದಾರೆ. ಅದಕ್ಕೆ ನಾನು ಏನ್ ಮಾಡಿದೆ, ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಪ್ರತಿ ದಿನ 6 ಕೊಡಲಿಕ್ಕೆ ಪ್ರಾರಂಭ ಮಾಡಿದೆ. ಪ್ರತಿ ದಿನ 4 ಕೊಡಲಿಕ್ಕೆ. ಆಮೇಲೆ ಈಗ ಮೊಟ್ಟೆ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಅಷ್ಟೇ ಅಲ್ಲ, ಪಠ್ಯ ಪುಸ್ತಕಗಳು, ಸಮವಸ್ತ್ರಗಳು, ಶೂ ಮತ್ತು ಸಾಕ್ಸ್ ಅದನ್ನು ಕೂಡ ಬದುಕಿನಲ್ಲಿ ಒಂದ್ಸಾರಿ ಈಗ ಮಂತ್ರಿಯಾಗಿರ್ತಕ್ಕಂಥ ಸಹಕಾರ ಮಂತ್ರಿಯಾಗಿರ್ತಕ್ಕಂಥ ರಾಜಣ್ಣ ಹೇಳಿದ್ರು, ನಮ್ಮ ಅನೇಕ ಜನ ಮಕ್ಕಳಿಗೆ ವೈಕಾಲದಲ್ಲಿ ಹೋಗ್ತಾ ಇದ್ದಾರೆ, ಚಪ್ಲಿನೂ ಇಲ್ಲ. ಶ್ರೀಮಂತರ ಮನೆಯಿಂದ ಬರ್ತಕ್ಕಂಥ ಮಕ್ಕಳು ಶೂ ಹಾಕೊಂಡು ಬರ್ತಾರೆ, ಯೂನಿಫಾರ್ಮ್ ಹಾಕೊಂಡು ಬರ್ತಾರೆ. ಇದಕ್ಕೆ ಈ ತಾರತಮ್ಯ ಇರಬಾರದು, ಮಕ್ಕಳಲ್ಲಿ ತಾರತಮ್ಯ ಭಾವನೆ ಬರಬಾರದು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಶೂ ಮತ್ತು ಸಾಕ್ಸ್ ಅನ್ನ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ, ನಾನು ಸುಮಾರು 17-18ರಿಂದ 17-18ರಿಂದ ಶೂ ಮತ್ತು ಸಾಕ್ಸ್ ಅನ್ನ ಕೊಡ್ತಕ್ಕಂಥದ್ದನ್ನು
ಕೆಲಸಗಳನ್ನ ಸರ್ಕಾರದಿಂದಲೇ ಮಾಡಬಹುದು. ಅದನ್ನ ನಾನು ಮುಖ್ಯಮಂತ್ರಿ ಆಗಿರುವಾಗ ಮಾಡಿರ್ತಕ್ಕಂಥದ್ದು ಈಗಲೂ ಕೂಡ ಮುಂದುವರಿತಾ ಇದೆ. ಕಾರಣ ಯಾಕಪ್ಪ ಅಂತಂದ್ರೆ ಮಕ್ಕಳಲ್ಲಿ ಭೇದ ಭಾವ ಇರಬಾರ್ದು. ನಾನು ಶ್ರೀಮಂತ ಮನೆಯಿಂದ ಬಂದಿದ್ದೀವಿ ಅಥವಾ ಬೇರೆ ಜಾತಿಯಿಂದ ಬಂದಿದ್ದೀವಿ ಅನ್ನೋ ಭಾವನೆ ಇರಬಾರ್ದು. ಅಥವಾ ಕೆಳವರ್ಗದಲ್ಲಿ ಇರ್ತಕ್ಕಂಥ ಮಕ್ಕಳು ನಾನು ಕೆಳಜಾತಿಯಿಂದ ಬಂದಿದ್ದೀನಿ ಅಥವಾ ಕೆಳವರ್ಗದಿಂದ ಬಂದಿದ್ದೀನಿ ಅಂತಕ್ಕಂಥ ಭಾವನೆ ಬರಬಾರ್ದು. ಮಕ್ಕಳಲ್ಲಿ ಮಾನವೀಯತೆಯ ಗುಣ ಬೆಳೀತಕ್ಕಂಥದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡಿದಾಗ ಮಾತ್ರ, ಮಾನವೀಯತೆ ಗುಣವನ್ನು ಬೆಳೆಸಿದಾಗ ಮಾತ್ರ ನಾವೆಲ್ಲ ಮನುಷ್ಯರು. ಮನುಷ್ಯನನ್ನ ಪ್ರೀತಿಸಬೇಕು. ಯಾವ ಕಾರಣಕ್ಕೂ ಕೂಡ ದ್ವೇಷಿಸ್ತಕ್ಕಂಥ ಕೆಲಸವನ್ನು ಮಾಡಬಾರದು. ಇದನ್ನ ಕೆಲವು ಪಟ್ಟಣದವರು ಹೇಳ್ಕೊಡ್ತಾರೆ, ದ್ವೇಷ ಮಾಡಿ ಅಂತ, ಜಾತಿ ಮಾಡಿ ಅಂತ ಹೇಳಿ, ವರ್ಗ ಮಾಡಿ ಅಂತ ಹೇಳ್ತಾರೆ. ಅದನ್ನ ಯಾವ ಕಾರಣಕ್ಕೂ ಕೂಡ ವಿದ್ಯಾರ್ಥಿಗಳು ಮಾಡಬಾರದು. ಇದರ ಜೊತೆಗೆ ನಾನು ಎಲ್ಲ ಶಾಲಾ ಶಿಕ್ಷಕರಲ್ಲಿ ಮನವಿಯನ್ನು ಮಾಡ್ತೇನೆ, ನೀವು ವೈಜ್ಞಾನಿಕ ಮನೋಭಾವವನ್ನ, ವೈಚಾರಿಕ ಮನೋಭಾವವನ್ನು ಬೆಳೆಸತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ವೈಜ್ಞಾನಿಕ ಮತ್ತು ವೈಚಾರಿಕ ಇವೆರಡೂ ಬೆಳೆದ್ರೆ, ಪ್ರತಿ ಮಕ್ಕಳಲ್ಲಿ ಬೆಳೆದ್ರೆ ಅವರು ಮುಂದೆ ನಮ್ಮ ಸಮಾಜಕ್ಕೆ ದೊಡ್ಡ ಆಸ್ತಿ ಆಗ್ತದೆ ಅಂತಕ್ಕಂಥದ್ದನ್ನ ಬರೀಲಿಕ್ಕೆ ಸಾಧ್ಯ ಇಲ್ಲ. ಈಗ ವೈಜ್ಞಾನಿಕತೆಯೂ ಇಲ್ಲ, ಬಹಳ ಜನರಿಗೆ ವೈಚಾರಿಕತೆಯೂ ಇಲ್ಲ. ನಾವು ಇವೆಲ್ಲ ಪಠ್ಯಪುಸ್ತಕದಲ್ಲಿ ಇದ್ದೇ ಇರಬಹುದು, ಆದ್ರೆ ಟೀಚರ್ಗಳು ಅದಕ್ಕೆ ಹೆಚ್ಚು ಗಮನವನ್ನು ಕೊಡಬೇಕು ಅಂತಕ್ಕಂಥದ್ದು. ಮಕ್ಕಳಲ್ಲಿ ಯಾವುದೇ ಸಾಮಾಜಿಕ ರೋಗಗಳ ಆ ಸೋಂಕು ತಗದೇ ರೀತಿಯಲ್ಲಿ ಹೋಗ್ತಕ್ಕಂಥದ್ದು ಬಹಳ ಅತ್ಯಂತ ಮುಖ್ಯ. ಸೋಂಕು ತಗಬಾರ್ದು. ಆ ಸೋಂಕು ತಗದೇ ಇದ್ರೆ ಅವರು ಉತ್ತಮ ಪ್ರಜೆಗಳಾಗಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನಮ್ಮಲ್ಲಿ ಬಹಳ ಜನ ವಿದ್ಯಾವಂತರಾಗಿದ್ದಾರೆ, ಡಾಕ್ಟರ್ಗಳಾಗಿದ್ದಾರೆ, ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿಗಳು ತಗೊಂಡಿರ್ತಾರೆ. ಆದ್ರೂ ಕೂಡ ಈ ಕಂದಾಚಾರಗಳ ಮೌಲ್ಯಗಳನ್ನ ಬಿಡಲಿಕ್ಕೆ ಹೋಗಿಲ್ಲ. ಕಂದಾಚಾರಗಳ ಮೌಲ್ಯಗಳು ಹೋಗ್ಬೇಕಾದ್ರೆ ವೈಜ್ಞಾನಿಕತೆ ಮತ್ತು ವೈಚಾರಿಕತೆ ಬೆಳೆದಾಗ ಮಾತ್ರ ಸಾಧ್ಯ ಆಗ್ತದೆ. ಇದು ಬೆಳೆಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಜೊತೆಗೆ ನಾವು ಹುಟ್ಟಿದಂತ ಭಾಷೆ, ನಮ್ಮ ತಾಯಿ ಭಾಷೆ, ನಮ್ಮ ನಾಡು, ಇದ್ರ ಬಗ್ಗೆ ಪ್ರೀತಿಯನ್ನು ಬೆಳೆಸಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ. ತಾಯಿ ಭಾಷೆ, ಮಾತೃಭಾಷೆ, ಮತ್ತೆ ನಾಡಿನ ಭಾಷೆ, ನಾಡಿನ ನೆಲ, ಜಲ, ಇದ್ರ ಬಗ್ಗೆ ಪ್ರೀತಿಯನ್ನು ಬೆಳೆಸಿರ್ತಕ್ಕಂಥದ್ದು ಕೂಡ ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದೆ. ಅದಕ್ಕೆ ನಾನು ಹೇಳಿದೆ ಉದ್ಯೋಗಾರರಿಗೆ, ನೋಡಪ್ಪ, ನಾವು ಸರ್ಕಾರಿ ಶಾಲೆಯಲ್ಲಿ ಈಗ ಇತ್ತೀಚಿನ ಬೆಳವಣಿಗೆಗಳ ಪ್ರಕಾರ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಬಿಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಸುಮಾರು ಎಷ್ಟು 3 ವರ್ಷ ಬಿಟ್ಟಿದ್ದಷ್ಟು 7 ಲಕ್ಷ ಅದು ಕಡಿಮೆ ಆಗ್ತಾ ಇದೆ. ಯಾಕೆ ಬಿಟ್ಟು ಹೋಗ್ತಾ ಇದ್ದಾರೆ? ಮೂಲ ಸೌಕರ್ಯಗಳಿಲ್ಲ, ಗುಣಮಟ್ಟದ ಶಿಕ್ಷಣ ಇಲ್ಲ, ಇಂಗ್ಲಿಷ್ ಮೀಡಿಯಂ ಶಾಲೆಗಳಿಲ್ಲ. ಅದನ್ನ ಅದಕ್ಕೋಸ್ಕರವಾಗಿ ಬಿಟ್ಟು ಹೋಗ್ತಕ್ಕಂಥ ನಾವೆಲ್ಲ ಕನ್ನಡ ಶಾಲೆಯಲ್ಲಿ ಓದುದು. ಸರ್ಕಾರಿ ಶಾಲೆಗಳಲ್ಲಿ ಓದುದು ನಾವು. ಇವತ್ತು ನಾನು ನೀವು ಮುಂದೆ ನಿಂತು ಮುಖ್ಯಮಂತ್ರಿಯಾಗಿ ಮಾತನಾಡಬೇಕಾದ್ರೆ ಅದು ಅಡ್ಡಿ ಬರಲಿಲ್ಲ. ನಾನು ಸರ್ಕಾರಿ ಶಾಲೆಗಳಲ್ಲಿ ಓದಿದ್ದೇನೆ ಅಂತಕ್ಕಂಥದ್ದು ಅಡ್ಡಿ ಬರಲಿಲ್ಲ. ಕನ್ನಡ ಮಾಧ್ಯಮದಲ್ಲಿ ಓದಿದ್ದೇನೆ ಅಂತಕ್ಕಂಥದ್ದು ಅಡ್ಡಿ ಬರಲಿಲ್ಲ. ಆದ್ರಿಂದ ನಾವು ಇಂಗ್ಲಿಷ್ ಮಾಧ್ಯಮದಲ್ಲೇ ಓದಿದ್ರೆ ಬುದ್ಧಿವಂತರಾಗ್ತೀವಿ, ಕನ್ನಡ ಮಾಧ್ಯಮದಲ್ಲಿ ಓದಿದ್ರೆ ದಡ್ಡರಾಗ್ತೀವಿ ಅಂತಕ್ಕಂಥದ್ದು ಸರಿ ಇಲ್ಲ. ಅದು ತಪ್ಪು ಕಲ್ಪನೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಯಾವುದೇ ಮಾಧ್ಯಮ ಆಗಲಿ, ಯಾವುದೇ ಭಾಷೆ ಆಗಲಿ,
ನಾವು ಭಾಷೆ ಮೇಲೆ ಒಂದು ಭಾಷೆ ಮೇಲೆ ಹಿಡಿತವನ್ನು ಸಾಧಿಸಿದ್ರೆ ಮಾಧ್ಯಮ ಯಾವುದೇ ಆಗುತ್ತಿಲ್ಲ. ನಾನು ಒಂದು ಲ್ಯಾಂಗ್ವೇಜ್ ಕಲಿಬೇಡಿ ಅಂತ ಯಾವ ಭಾಷೆಯಲ್ಲಿ ಹೇಳಲ್ಲ, ಲ್ಯಾಂಗ್ವೇಜ್ ಕಲೀರಿ. ಆದರೆ ತಾಯಿ ಮಾತೃಭಾಷೆಯನ್ನು ನಾವು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಈ ಇಂಗ್ಲಿಷ್ ಶಾಲೆಯಲ್ಲಿ ಹೆಚ್ಚು ಮಾಡಬೇಕು ಅಂತ ನಾವು ಕೂಡ ಮಾಡ್ತಾ ಇದ್ದೀವಿ. ಈಗ ಕನ್ನಡ ಮತ್ತು ಇಂಗ್ಲಿಷ್ ಎರಡನ್ನೂ ಕೂಡ ಮಾಡ್ತಾ ಇದ್ದೀವಿ. ಈಗ ನಾನು ಇದರಲ್ಲಿ ರೆಸಿಡೆನ್ಸಿಯಲ್ ಸ್ಕೂಲ್ಗಳು ಮಾಡಿದ್ದೀವಿ. ನಮ್ಮ ಸರ್ಕಾರ ನಾವು 94-95ರಲ್ಲಿ ಪ್ರಾರಂಭ ಮಾಡೋದು. ಅದು ಮಾಡಿದ ಮೇಲೆ ಈಗ 841 ರೆಸಿಡೆನ್ಸಿಯಲ್ ಶಾಲೆಗಳಿದ್ದಾವೆ. 841 ರೆಸಿಡೆನ್ಸಿಯಲ್ ಶಾಲೆಗಳಿವೆ. ಪ್ರತಿ ಹೋಬಳಿಯಲ್ಲಿ ಒಂದು ಇರಬೇಕು. ಸರ್ಕಾರಿ ಶಾಲೆಗಳಲ್ಲಿ ಸುಮಾರು 41 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. 41 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. ನಂತರ ನಾವು ಹಳ್ಳಿಗಾಡಿನಿಂದ ಬಂದವರು. ಹಳ್ಳಿಗಾಡಿನಲ್ಲಿ ನಾವು ಓದುವಾಗ ಈ ಖಾಸಗಿ ಶಾಲೆಗಳು ಇರಲಿಲ್ಲ. ಖಾಸಗಿ ಶಾಲೆಗಳಿಗೆ ಹಳ್ಳಿಗಳಲ್ಲಿ ಬಂದಿರೋದು, ಇಂಗ್ಲಿಷ್ ಶಾಲೆಗಳು ಹಳ್ಳಿಗಳಲ್ಲಿ ಬಂದಿರೋದು. ನಾನು ಯಾಕೆ ಇದನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ಇಂಗ್ಲಿಷ್ ಭಾಷೆಯಲ್ಲಿ ಓದಿ, ಕನ್ನಡ ಭಾಷೆಯಲ್ಲಿ ಓದಿ, ಅದು ನಿಮ್ಮ ಪ್ರತಿಭೆಗೆ ಯಾವುದೇ ರೀತಿಯಲ್ಲಿ ಅದು ಪರಿಣಾಮ ಬೀರಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ರಿಂದ ಕೆಲವು ತಂದೆ ತಾಯಿಗಳು ನಮ್ಮ ಮಕ್ಕಳು ಇಂಗ್ಲಿಷ್ ನಲ್ಲಿ ಓದಿದ್ರೆ, ಇಂಗ್ಲಿಷ್ ನಲ್ಲಿ ಮಾತಾಡಿದ್ರೆ, ಇಂಗ್ಲಿಷ್ ನಲ್ಲಿ ಕಲಿತ್ರೆ ಬಹಳ ಪ್ರಭಾವಕರಾಗಿರ್ತಾರೆ. ಅದು ಸತ್ಯಕ್ಕೆ ದೂರವಾದದ್ದು. ಈಗ ನಮಗೆ ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ವೈಜ್ಞಾನಿಕ ಮನೋಭಾವ, ವೈಚಾರಿಕ ಮನೋಭಾವ ಇದು ಬರಬೇಕು. ಅದು ಬಂದ್ರೆ ಮಾತ್ರ ನಾವು ಉತ್ತಮ ಪ್ರಜೆಯಾಗಲಿಕ್ಕೆ ಸಾಧ್ಯ ಅಲ್ವಾ? ಅದಕ್ಕೆ ಈ ಎಸ್ ಟೀಚರ್ಸ್ಗಳು ಗುಣಮಟ್ಟದ ಶಿಕ್ಷಣ ಹೆಚ್ಚಾಗಬೇಕು ಅಂತೇಳಿ 51,000 ಎಸ್ ಟೀಚರ್ಗಳನ್ನು ಅಪಾಯಿಂಟ್ ಮಾಡಲಿಕ್ಕೆ ನಾನು ಈಗಾಗಲೇ ಪರ್ಮಿಷನ್ ಅನ್ನು ಕೊಟ್ಟಿದ್ದೇನೆ. 51,000 ಮತ್ತೆ ಅವರಿಗೆ 2,000 ರೂಪಾಯಿ ಹೆಚ್ಚು ಮಾಡಿದ್ದೀವಿ. 2,000 ರೂಪಾಯಿ ಹೆಚ್ಚು ಮಾಡಿಬಿಟ್ಟಿದ್ದೀವಿ. ಅಡಿಗೆಯವರಿಗೆ 1,000 ರೂಪಾಯಿ ಹೆಚ್ಚು ಮಾಡಿದ್ದೀವಿ. ಅಡಿಗೆ ಮಾಡೋರಿಗೆ ಅವರಿಗೆ ಇಡೀ ರಿಟೈರ್ಡ್ ಆದಾಗ ನಾವೆಲ್ಲ ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ಸರ್ಕಾರಿ ಶಾಲೆಯಲ್ಲಿ ಹೆಚ್ಚು ಹಾಜರಾತಿ ಆಗ್ಬೇಕು, ಆಮೇಲೆ ಪ್ರವೇಶಾತಿ ಆಗ್ಬೇಕು. ಸರ್ಕಾರ ಇಲ್ಲದೆ ಅದಕ್ಕೋಸ್ಕರವಾಗಿ ನಮ್ಮ ಸಂವಿಧಾನ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಅದರಿಂದ ನಾವು ಸಂವಿಧಾನ ಏನು ಹೇಳುತ್ತದೆ ಆ ಕಾಲಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದೆ. ಸರ್ಕಾರ ಇದೆಲ್ಲ ಪ್ರಾಥಮಿಕ ಶಿಕ್ಷಣಕ್ಕೆ, ಉನ್ನತ ಶಿಕ್ಷಣಕ್ಕೆ ಇದೆಲ್ಲ ಸಹಾಯ ಮಾಡಲಿಕ್ಕೆ ಸಾಧ್ಯ ಇದೆ. ಅವನ್ನೆಲ್ಲ ಮಾಡ್ತೀವಿ. ಉಪಾಧ್ಯಾಯರ ಕ್ಷೇತ್ರ, ಶಾಲಾ ಪ್ರತಿನಿಧಿಗಳ ಕ್ಷೇತ್ರ, ಕೊಟ್ಟಿರ್ತಕ್ಕಂಥ ಈ ಸಾರಿ 725 ಕೋಟಿ ರೂಪಾಯಿಗಳು, 725 ಕೋಟಿ ರೂಪಾಯಿಗಳು ಶಾಲಾ ಕೊಠಡಿಗಳನ್ನು ಕಟ್ಟಿಕೊಟ್ಟಂತೆ ವಿಷಯ ಏನಪ್ಪಾ ಅಂತಂದ್ರೆ, ನಾವು ಎರಡು ತರಹದ ಶಿಕ್ಷಣ ಇರಬಾರದು. ಖಾಸಗಿಯಲ್ಲಿ ಶಿಕ್ಷಣ ಸಿಗ್ತಕ್ಕಂಥದ್ದು ಬೇರೆ, ಸರ್ಕಾರಿ ಶಾಲೆಯಲ್ಲಿ ಸಿಗ್ತಕ್ಕಂಥ ಶಿಕ್ಷಣ ಬೇರೆ. ಈ ತಾರತಮ್ಯ ಹೋಗಲಾಡಿಸ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ
ನಾನು ನೀವೆಲ್ಲರೂ ಕೂಡ ಎಲ್ಲ ತಂದೆ ತಾಯಿಗಳಿಗೆ ಪೋಷಕರಿಗೆ ನಾನು ಮನವಿಯನ್ನು ಮಾಡ್ತೀನಿ ಅಂದರೆ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳಿಸಿ, ಸರ್ಕಾರಿ ಶಾಲೆಗೆ ಕಳಿಸಿ. ಸರ್ಕಾರಿ ಶಾಲೆಗಳಲ್ಲೂ ಕೂಡ ಗುಣಮಟ್ಟದ ಶಿಕ್ಷಣ ಸಿಗ್ತದೆ. ಈಗ ಗುಣಮಟ್ಟದ ಶಿಕ್ಷಣ ಸಿಗ್ತದೆ. ಮತ್ತೆ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ನಾನು ಎಲ್ಲ ಉಪಾಧ್ಯಾಯರಿಗೆ ವೈಜ್ಞಾನಿಕ ಮನೋಭಾವವನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಬೆಳೆಸ್ತಕ್ಕಂಥ ಪ್ರಯತ್ನ ಮಾಡಬೇಕು. ವೈಜ್ಞಾನಿಕತೆ ಮತ್ತು ವೈಚಾರಿಕತೆ ಇದು ಬೆಳೀದೇ ಹೋದ್ರೆ ನಾವು ಸಮಾಜದಲ್ಲಿ ಜವಾಬ್ದಾರಿ ವ್ಯಕ್ತಿಯಾಗಿ ಬೆಳೀಲಿಕ್ಕೆ ಕಷ್ಟ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ನಾಳೆಯಿಂದ ಶಾಲೆಗಳು ಪ್ರಾರಂಭ ಆಗ್ತದೆ. ನಾಳೆಯಿಂದ ಶಾಲೆಗಳು ಪ್ರಾರಂಭ ಆಗ್ತವೆ. ನೀವು ಸಾಧ್ಯವಾದ ಮಟ್ಟಿಗೆ 100 ಹಾಜರಿಯಿಂದ ಮಾಡಬೇಕು. 100 ಹಾಜರಿಯಿಂದ ಮಾಡಬೇಕು. ಯಾವುದೇ ಕಾರಣಕ್ಕೆ ಶಾಲೆಯನ್ನು ತಪ್ಪಿಸತಕ್ಕಂಥ ಕೆಲಸವನ್ನು ಮಾಡಬಹುದು. ಮತ್ತೆ ಡ್ರಾಪ್ ಔಟ್ ಕೂಡ ಆಗ್ತದೆ. ನಾನು ಈಗಲೂ ಎಚ್ಚೆತ್ತಾ ಇರ್ತೀನಿ. ರಾಜಪ್ಪ ಅಂತ ಒಬ್ರು ಹೆಡ್ ಮಾಸ್ಟರು ನಮ್ಮೂರು ಬರದೇ ಹೋಗಿದ್ರೆ, ಅವರು ಹೆಡ್ ಮಾಸ್ಟರ್ ಆಗಿ ಬರದೇ ಹೋಗಿದ್ರೆ ನಾನು ವಿದ್ಯಾವಂತಿ ಆಯ್ತಿರ್ಲಿಲ್ಲ, ಮುಖ್ಯಮಂತ್ರಿನೂ ಆಗಲಿಕ್ಕೆ ಸಾಧ್ಯ ಆಯ್ತಿರ್ಲಿಲ್ಲ, ಲಾಯರ್ ಆಗಲಿಕ್ಕೂ ಸಾಧ್ಯ ಆಯ್ತಿರ್ಲಿಲ್ಲ. ಆ ಪುಣ್ಯಾತ್ಮ ಬಂದು ರಾಜಪ್ಪ ಮೇಷ್ಟ್ರು ಹೆಡ್ ಮಾಸ್ಟರ್ ನಮ್ಮ ಮನೆ ಬಂದು ನನ್ನ ಕರ್ಕೊಂಡು ಹೋಗಿ ಶಾಲೆಗೆ ಸೇರಿಸಿ 5ನೇ ತರಗತಿಗೆ ನೇರವಾಗಿ ಸೇರಿಸಿದ್ರು. ನಾನು 1ರಿಂದ 4 ಓದಲೇ ಇಲ್ಲ. ನಾನು LKG UKG ಓದಿಲ್ಲ. 5ನೇ ತರಗತಿಗೆ ನೇರವಾಗಿ ಸೇರಿಸಿದ್ರು. ಅವಕಾಶ ಇರುವಾಗ ಆ 5ನೇ ತರಗತಿಗೆ ಸೇರಿಕೊಳ್ಳೋದ್ರಿಂದ ನಾನು ಇವತ್ತು ವಕೀಲನಾಗಿ 2 ಸಾರಿ ಲೀಡರ್ ಆಫ್ ದಿ ಅಪೋಸಿಷನ್ ಆದೆ, 2 ಸಾರಿ ಮುಖ್ಯಮಂತ್ರಿ ಆದೆ, 9 ಚುನಾವಣೆಗಳನ್ನ ಗೆದ್ದಿದ್ದೇನೆ. ಮತ್ತೆ ಇಂಥ ಸಂವಿಧಾನ ಬರದೇ ಹೋಗಿದ್ರೆ ನಾವು ಈ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಆಯ್ತಿರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓದುವಾಗ ಇರಲಿಲ್ಲ, ಸಂವಿಧಾನ ಇರಲಿಲ್ಲ. ಆದರೂ ಕೂಡ ಅವ್ರ ತಂದೆ ಸುಬೇದಾರದಿಂದ ಉದ್ಯೋಗರಾಗಲಿಕ್ಕೆ ಅವಕಾಶ ಸಿಕ್ತು. ಹಾಗಾಗಿ ಅವ್ರು ಬಹಳ ಜೀವನದಲ್ಲಿ ಅವ್ರದೆಲ್ಲ ಜೀವ ಚರಿತ್ರೆಯನ್ನು ನೀವು ಓದಬೇಕು. ಯಾರು ನೀವು ಹೈಸ್ಕೂಲಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು, PUCನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಅವ್ರ ಜೀವ ಚರಿತ್ರೆಯನ್ನೆಲ್ಲ ಓದಬೇಕು. ಮಹಾತ್ಮ ಗಾಂಧೀಜಿಯವರು, ನೆಹರೂರವರು, ವಲ್ಲಭಾಯ್ ಪಟೇಲರವರು, ಮಹಾತ್ಮ ಗಾಂಧೀಜಿಯವರು, ಅಂಬೇಡ್ಕರ್ ಅವರು, ಬುದ್ಧ, ಬಸವ ಅವರೆಲ್ಲರೂ ಕೂಡ ಓದ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಯಾಕಂತಂದ್ರೆ ಅಂತಿಮವಾಗಿ ನಾವು ಸಮಾಜವನ್ನು ನಿರ್ಮಾಣ ಮಾಡಬೇಕು. ಸಮಾಜ ಪರಿವರ್ತನೆ ಜಾತಿ ರಹಿತವಾದಂತ, ವರ್ಗರಹಿತವಾದಂತ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಎಲ್ಲರೂ ಕೂಡ ಅಸಮಾನತೆ ಇರಬಾರದು. ಅದಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ. ಅಸಮಾನತೆ ಹೋಗಲಾಡಿಸಲಿಕ್ಕೋಸ್ಕರವಾಗಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಪಂಚ ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದೀವಿ. ಮಹಿಳೆಯರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹೆಣ್ಮಕ್ಳು ಅದೆಲ್ಲ ರೈತರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ವಿದ್ಯಾರ್ಥಿಗಳಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ನಿರುದ್ಯೋಗಿಗಳಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ಸಮಾಜ ನಿರ್ಮಾಣ ಆಗಬೇಕು ಅಂತ. ಅದಕ್ಕೋಸ್ಕರ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ನೀವೆಲ್ಲರೂ ಕೂಡ ನಿಮ್ಗೆಲ್ಲರಿಗೂ ಯೋಗ್ಯತೆ ಇದೆ, ಸಾಮರ್ಥ್ಯ ಇದೆ. ನೀವೆಲ್ಲರೂ ಕೂಡ 625ಕ್ಕೆ
ಜನ ಮಕ್ಕಳಿಗೆ ಬಂದಿದ್ದಾರೆ. ಇದು ಜಾಸ್ತಿ ಆಗುತ್ತೆ. 41 ಲಕ್ಷಕ್ಕೆ 40 ಜನ ಮಕ್ಕಳು ಬಂದರು. ಕನಿಷ್ಠ ಪಕ್ಷ ಒಂದು 4-5 ಲಕ್ಷ ಕೂಡ ಬರಬೇಕು ಅಂತಕ್ಕಂಥ ಹೇಳಲಿಕ್ಕೆ. ಕನಿಷ್ಠ ಪಕ್ಷ 4-5 ಲಕ್ಷ ಆಗುತ್ತೆ. ಯಾಕಂದ್ರೆ 41 ಲಕ್ಷ ಅಲ್ಲ, SSLC ಹೋಗ್ತಾ ಇದ್ದಾರೆ, 8 ಲಕ್ಷ ಹೋಗ್ತಾ ಇದ್ದಾರೆ, 8 ಲಕ್ಷ ಹೋಗ್ತಾ ಇದ್ದಾರೆ. 1 ಲಕ್ಷ ಕೂಡ ಕನಿಷ್ಠ ಬರಬೇಕು. ನಾನು ಅದಕ್ಕೆ ಗುಣಮಟ್ಟದ ಶಿಕ್ಷಣ ಬರಬೇಕಾದ್ರೆ ಹಿಂದಿನ ವರ್ಷ 23-24ರಲ್ಲಿ 20% ಗ್ರೇಸ್ ಮಾರ್ಕ್ ಬಂದಿರ್ತದೆ. 20%ಪ್ಪ ಏನಾಗಲಿ, ಗ್ರೇಸ್ ಮಾರ್ಕ್ಸು ಬೇಡ. ಅವ್ರ ಸಾಮರ್ಥ್ಯ ಅಳಿಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಸಾಮರ್ಥ್ಯ ಗೊತ್ತಾಗಬೇಕಂದ್ರೆ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡಬಾರದು. ಗ್ರೇಸ್ ಮಾರ್ಕ್ಸ್ ಹಾಗಾಗಿ ಈ ಸರಿ SSLC-ನಲ್ಲಿ 63% 63%. ಹೋದ ಸರಿ ಕಡಿಮೆ ಬೇರೆ ಕಡಿಮೆ ಆಗಿದೆ. ಅಂದ್ರೆ ಗ್ರೇಸ್ ಮಾರ್ಕ್ ಕೊಡೋದ್ರಿಂದ ಜಾಸ್ತಿ ಆಗಿತ್ತು. ನೀವು ಗ್ರೇಸ್ ಮಾರ್ಕ್ಸ್ ಇಲ್ಲದೇನೆ ಮುಂದಿನ ವರ್ಷ ಅಂದ್ರೆ ಈ ವರ್ಷ 75%ಗೆ ಬರೋ ರೀತಿಯಲ್ಲಿ ಪ್ರಯತ್ನ. ಆಮೇಲೆ ಪರೀಕ್ಷೆನ ಈಗ 3 ಪರೀಕ್ಷೆಗಳನ್ನು ಮಾಡ್ತಾ ಇದ್ದಾರೆ. ಒಂದು ಮಾರ್ಚಿನಲ್ಲಿ ನಡೀತಕ್ಕಂಥದ್ದು, ಎರಡನೇದು ಆಮೇಲೆ 7 ಪರೀಕ್ಷೆಗಳನ್ನು ಮಾಡ್ತಾರೆ. ಅದಕ್ಕೆ ಈಗ ಫೇಲ್ ಆಗೋದು ಅಂತ ಹೇಳೋದಿಲ್ಲ, ಪಾಸ್ ಆಗಲಿಲ್ಲ ಅನ್ನೋದೇ. ಬಟ್ ಇರುವೆ ಅವಕಾಶಗಳಿದ್ದಾವೆ. ಅದಕ್ಕೆ ನಾವು ಏನ್ ಹೇಳಿದ್ರೆ, ಈ ಸಪ್ಲಿಮೆಂಟರಿ ಎಕ್ಸಾಮಿನೇಷನ್ಸ್ ಬೇರೆ 2 ಮತ್ತು 3 ಫೀಸ್ ತಗೋಬೇಡಿ. 2 ಮತ್ತು 3 ಪರೀಕ್ಷೆಗಳನ್ನು ಮಾಡ್ತಾರಲ್ಲ, ಆ ಪರೀಕ್ಷೆಗಳಿಗೆ ಫೀಸ್ ತಗೋಬೇಡಿ. ಫೀಸ್ ಇಲ್ಲದೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಅವಕಾಶ ಇದೆ ಪರೀಕ್ಷೆಗಳು. ಸೊ ಅದನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡಿದ್ದೀವಿ, ಮುಂದೇನು ಮಾಡ್ತೀವಿ. ಅದಕ್ಕೋಸ್ಕರ ಹೆಚ್ಚು ಜನ ಹೆಚ್ಚು ಅಂಕಗಳನ್ನ ಪಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಯಾರು ಕೂಡ ಪ್ರತಿಭೆ ಇಲ್ಲದವರಲ್ಲ, ಹುಟ್ಟಿನಿಂದ ಪ್ರತಿಭೆ ಬರಲ್ಲ. ಅವಕಾಶಗಳು ಸಿಕ್ಕಿದಾಗ ಪ್ರತಿಭೆಗಳು. ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಉದಾಹರಣೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಸ್ಪೃಶ್ಯ ಸಮಾಜದಲ್ಲಿದ್ದವರು ಅವರು ಈ ದೇಶ ಕಂಡಂತ ಮಹಾನ್ ವಿದ್ವಾಂಸರಾಗಿದ್ದಾರೆ. ಇದನ್ನ ನಾವು ಅರ್ಥ ಮಾಡ್ಕೊಂಡು ಎಲ್ಲರಿಗೂ ಕೂಡ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಅದನ್ನ ಬಳಸ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿ ಈ ಶಾಲೆ ಒಳ್ಳೆಯ ಅದು ಎಲ್ಲರೂ ಕೂಡ ಈ ರಾಜ್ಯದಲ್ಲಿ ಎಲ್ಲ ಕಡೆ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಲಿ. ಎಲ್ಲರೂ ಕೂಡ ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡಲಿ ಅನ್ನೋದು ಮಾತುಗಳನ್ನ ಹೇಳಿ ರಾಮಲಿಂಗಾರೆಡ್ಡಿಯವರಿಗೆ ಧನ್ಯವಾದಗಳನ್ನು ಹೇಳಿ, ಎಲ್ಲ ಇಲಾಖೆಯವರಿಗೆ ಧನ್ಯವಾದಗಳನ್ನು ಹೇಳಿ, ನಿಮಗೆಲ್ಲ ಶುಭ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್.